Hello everyone. Look at the question number 5. In the given frequency distribution table, the median class is. So here mark is 0 to 10, 10 to 20, 20 to 30, 30 to 40. So number of students 3, 4, 7, 6. So n is equal to 20. So here n is the total number of students. So here cumulative frequency is given 3, 7, 14, 20. So here to find the median class. So given option A 0 to 10, B 10 to 20, C 20 to 30, D 30 to 40 ಅಲ್ವಾ. ಸೊ ಇಲ್ಲಿ ನಾವು ಮೀಡಿಯನ್ ಕ್ಲಾಸ್ ಅನ್ನ ಹೇಳ್ಬೇಕು ಮಕ್ಕಳೇ. ಸೊ ಹಿಯರ್ ಮೀಡಿಯನ್ ಕ್ಲಾಸ್ ಇಸ್ ದಿ ಕ್ಲಾಸ್ ಇಂಟರ್ವಲ್ ಇನ್ ವಿಚ್ ಮೀಡಿಯನ್ ವ್ಯಾಲ್ಯೂಸ್ ಫಾಲ್ಸ್ ಅಲ್ವಾ. ಸೊ ಅದನ್ನ ಹೇಗೆ ಫೈಂಡ್ ಔಟ್ ಮಾಡ್ತೇವೆ ನಾವು, ಇಲ್ಲಿ ನಾವು n by 2 ಅನ್ನ ನೋಡ್ಬೇಕಾಗತ್ತೆ. ಸೊ ಇಲ್ಲಿ n ಅನ್ನೋದೇನ್ ಹೇಳಿ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್. ಸೊ ಇಲ್ಲಿ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟಿದ್ದಾರೆ 20 ಇದಾರಲ್ವಾ. ಸೊ ಹಾಗಾಗಿ ಇಲ್ಲಿ n by 2 ಎಷ್ಟು ಬರುತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಸೊ n by 2 is equal to ಏನಾಗತ್ತೆ 20 divided by 2. ಸೊ ದಿಸ್ ಈಸ್ ಈಕ್ವಲ್ ಟು 10 ಅಲ್ವಾ. ಸೊ ಈ 10 ವ್ಯಾಲ್ಯೂ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿಯಲ್ಲಿ ಎಲ್ ಲೈಸ್ ಆಗತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬೇಕು. ಸೊ ಹಿಯರ್ ಫಸ್ಟ್ ವಿ ಐಡೆಂಟಿಫೈ ದಿ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ದಟ್ is just greater than or equal to 10. So looking at the table, so here cumulative frequency of 7. So here cumulative frequency of 7 is less than 10. But the next cumulative frequency is 14. So this 14 is greater than 10 alva. So hagadre illi the class interval corresponds to the cumulative frequency of 14 is 20 to 30. So therefore the median class is 20 to 30 ಆಗತ್ತೆ. ಹಾಗಾದ್ರೆ ಕೊಟ್ಟಿರುವ ಆಯ್ಕೆಯಲ್ಲಿ ಸಿ ಏನಾಗತ್ತೆ ಸರಿಯಾದ ಆನ್ಸರ್ ಆಗತ್ತೆ ಮಕ್ಕಳೇ. ಸೊ 20 to 30. ಥ್ಯಾಂಕ್ ಯು.